ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 8ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ನಾಗಮಂಗಲದ ಲೂರ್ದ್ ಮಾತೆ. ನಾಗಮಂಗಲದ ಲೂರ್ದ್ ಮಾತೆ 2008ರಲ್ಲಿ ಗುರುಗಳಿಬ್ಬರು ಮಾತೆಗೊಂದು ಚಿಕ್ಕ ಪ್ರಾರ್ಥನಾಲಯವನ್ನು ನಿರ್ಮಿಸುವುದರ ಬಗ್ಗೆ ಚರ್ಚಿಸುತ್ತಿದ್ದರು. ಆದರೆ ಆ ದೇವಾಲಯವನ್ನು ಅಥವಾ ಪ್ರಾರ್ಥನಾ ಆಲಯವನ್ನು ನಿರ್ಮಿಸುವ ಸ್ಥಳದಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಇನ್ನೋರ್ವ ಗುರುಗಳು ಹೇಳುತ್ತಾರೆ. ಅಕ್ಕಪಕ್ಕದಲ್ಲಿರುವ ಎಲ್ಲ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಈ ಪ್ರಾರ್ಥನಾಲಯನ್ನ ಕಟ್ಟುವಾಗ ಸಾಕಷ್ಟು ನೀರು ಬೇಕಾಗಬಹುದು ಎಂದು ಅವರಿಬ್ಬರು ಚಿಂತಾಕ್ರಾಂತರಾಗಿದ್ದರು. ಅದೇ ಸಮಯದಲ್ಲಿ ಕೂಲಿಯಾಳೊಬ್ಬನು ಅದೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ನೆಲ ಅಗೆಯುವ ಕೆಲಸದಲ್ಲಿ ಮಗ್ನನಾಗಿದ್ದ. ಭೂಮಿಯ ಮೇಲ್ಪದರದಿಂದ ಕೆಲವು ಅಡಿಗಳನ್ನು ಅವನು ಅಗೆದಾಗ ನೀರಿನ ಚಿಲುಮೆಯೊಂದು ನೆಲದಿಂದ ಪುಟಿಯತೊಡಗಿತು. ಇದೇನಾಶ್ಚರ್ಯ! ಸುತ್ತಮುತ್ತ ಇರುವ ಎಲ್ಲ ಕೊಳವೆ ಬಾವಿಗಳಲ್ಲಿ ಹನಿ ನೀರೂ ಇಲ್ಲ. ಇಲ್ಲಿ ನೋಡಿದರೆ ನೀರಿನ ಚಿಲುಮೆ ಉಕ್ಕುತ್ತಿದೆಯಲ್ಲ ಎಂದು ಈ ಸಂತಸದ ವಿಚಾರವನ್ನ ಆ ಗುರುಗಳಿಬ್ಬರಿಗೆ ತಿಳಿಸುತ್ತಾನೆ. ಗುರುಗಳು ಹೋಗಿ ನೋಡಿ ಅವರೂ ಕೂಡ ಭಾವ ಪರವಶರಾಗುತ್ತಾರೆ. ತಮ್ಮ ಕಣ್ಣುಗಳನ್ನು ತಾವೇ ನಂಬದಾದರು. ಇನ್ನು ಕೆಲ ದಿನಗಳಾದ ಬಳಿಕ ಇನ್ನೊಬ್ಬ ಕೂಲಿಯಾಳು ಅದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ. ಬಾಯಾರಿಕೆಯಿಂದ ಬಳಲಿದ್ದ ಆತ ಈ ನೀರಿನ ಚಿಲುಮಿನಿಂದ ಬರುತ್ತಿರುವ ಆ ನೀರನ್ನ ಅವನು ಕುಡಿಯುತ್ತಾನೆ. ಅವನಿಗಿದ್ದ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ಗುಣವಾಗುತ್ತದೆ. ಅವನು ಈ ನೀರಿನ ಚಿಲುಮೆಯಿಂದ ನೀರನ್ನು ಕುಡಿದ ಮೇಲೆ ಅವನು ಆರೋಗ್ಯ ಭಾಗ್ಯವನ್ನು ಪಡೆದುಕೊಂಡನು. ಹೀಗೆ ಈ ಅದ್ಭುತದ ಈ ವಿಚಾರ ನಾಗಮಂಗಲದ ಸುತ್ತಮುತ್ತಲ ಪ್ರದೇಶದಲ್ಲಿ ಹಬ್ಬಿ ಹರಡತೊಡಗಿತು. ನೂರಾರು ಜನರು ಬಂದು ತಮ್ಮ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ಲೂರ್ದ್ ಮಾತೆಗೆ ಸಮರ್ಪಿಸತೊಡಗಿದರು. ಪ್ರಾರ್ಥನಾ ಫಲಗಳನ್ನು ಪಡೆದುಕೊಂಡರು. ದಿನದಿಂದ ದಿನಕ್ಕೆ ಅದ್ಭುತಗಳು ನಡೆಯತೊಡಗಿದವು. ಅದ್ಭುತವೆಸಗುವ ನೀರಿನ ಚಿಲುಮೆ ಎಂದು ಹೆಸರಾಂತಗೊಂಡಿದೆ ನಾಗಮಂಗಲದ ಲೂರ್ದ್ ಮಾತೆಯ ಈ ಪುಣ್ಯ ಸ್ಥಳ. ನಾಗಮಂಗಲದ ಓ ಲೂರ್ದ್ ಮಾತೆಯೇ, ನಮಗಾಗಿ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿರಿ. ನಮಗೆ ಬೇಕಾದ ಸ್ವಸ್ಥತೆಯನ್ನ ನಿಮ್ಮ ಮಗ ಯೇಸುವಿನಿಂದ ನಮಗೆ ಪಡೆದುಕೊಡಿರಿ ಎನ್ನುತ್ತಾ ನಾವು ಕೂಡ ಲೂರ್ದ್ ಮಾತೆಯಲ್ಲಿ ಬೇಡಿಕೊಳ್ಳೋಣವೇ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ.